ನಮ್ಮ ಜಿರಳೆ ಅಣ್ಣ ಇಂದು ಹೊಸ ಸೋಷಿಯಲ್ ಮೀಡಿಯಾ ಪಾರ್ಟಿ ಶುರು ಮಾಡಿದಾನೆ. ಫುಲ್ ಜೋಶ್ನಲ್ಲಿ ಲೈವ್ ಬಂದಿದ್ದಾನೆ. ಮೊಬೈಲ್ನಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಎಲ್ಲರೂ ರೀಲ್ ಮಾಡ್ತಿದ್ದಾರೆ ಅನ್ನೋದು ಅವನಿಗೆ ಗೊತ್ತಾಯ್ತು. ಅಯ್ಯೋ, ಒಂದು ವಿಡಿಯೋಗೆ ಲಕ್ಷಾಂತರ ಫಾಲೋವರ್ಸ್ ಬಂದಿದ್ಯಾ? ಜಿರಳೆ ಅಣ್ಣಗೆ ಶಾಕ್ ಆಯ್ತು. ಈಗ ನಮ್ಮ ಜಿರಳೆ ಕೂಡ ಡ್ಯಾನ್ಸ್ ರೀಲ್ ಶುರು ಮಾಡಿದ. ಫುಲ್ ಎನರ್ಜಿ, ಕೂಲ್ ಸ್ಟೈಲ್ ಹಾಕೊಂಡು ತಾನೇ ದೊಡ್ಡ ಸ್ಟಾರ್ ಅಂತ ಪೋಸ್ಟ್ ಕೊಡ್ತಿದ್ದಾನೆ. ಆದರೆ ಕಮೆಂಟ್ ಓದಿದ ಮೇಲೆ ಸ್ವಲ್ಪ ಟೆನ್ಷನ್ ಶುರುವಾಯಿತು. ಕೆಲವರು ಟ್ರೋಲ್ ಮಾಡಿದ್ರು, ಜಿರಳೆ ಅಣ್ಣ ಡ್ರಾಮ್ಯಾಟಿಕ್ ಆಗಿ ಅಳುತ್ತಿದ್ದಾನೆ. ಆದರೆ ಒಳ್ಳೆ ಕಮೆಂಟ್ ನೋಡಿದ ಕೂಡಲೇ ಮತ್ತೆ ಖುಷಿ ಮರಳಿ ಬಂತು. ಈಗ ಜನರಿಗೆ ಮೋಟಿವೇಶನ್ ಕೊಡೋ ಸ್ಪೀಚ್ ಶುರು ಮಾಡಿದ್ದಾನೆ. ಪರ್ಫೆಕ್ಟ್ ಸೆಲ್ಫಿಗಾಗಿ ಎಷ್ಟೋ ಆಂಗಲ್ ಟ್ರೈ ಮಾಡ್ತಿದ್ದಾನೆ. ನೂಡಲ್ಸ್ ತಿಂತ ಲೈವ್ ಬಂದಿದ್ದಾನೆ. ಜನರು ನೋಡಿ ನಗ್ತಿದ್ದಾರೆ. ಅಯ್ಯೋ, ಲೈವ್ ಮಧ್ಯೆ ನೆಟ್ ಹೋಗ್ಬಿಟ್ಟಿತ್ತು. ವೈಫೈ ರೌಟರ್ಗೆ ಕೋಪ ಹೊರ ಹಾಕ್ತಿದ್ದಾನೆ ನಮ್ಮ ಜಿರಳೆ. ನೆಟ್ ಮತ್ತೆ ಬಂದ ತಕ್ಷಣ ಖುಷಿಯಿಂದ ಕುಣಿದ. ಈಗ ನ್ಯೂಸ್ ರಿಪೋರ್ಟರ್ ಸ್ಟೈಲ್ನಲ್ಲಿ ಫೇಕ್ ಬ್ರೇಕಿಂಗ್ ನ್ಯೂಸ್ ಹೇಳ್ತಿದ್ದಾನೆ. ಜನರು ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡ್ರು. ಈಗ ಸಮಸ್ಯೆ ಶುರು. ಮೊಬೈಲ್ ನೋಟಿಫಿಕೇಶನ್ ನೋಡಿ ಜಿರಳೆ ಬೆವರುತ್ತಿದ್ದಾನೆ. ಸ್ವಲ್ಪ ಭಯಪಟ್ಟು ಕುರ್ಚಿ ಹಿಂದೆ ಅಡ್ಕೊಂಡಿದ್ದಾನೆ. ಕೊನೆಗೆ ಆನ್ಲೈನ್ನಲ್ಲಿ ಕ್ಷಮೆ ಕೇಳೋ ನಿರ್ಧಾರ ಮಾಡಿದ. ಜನರು ಮತ್ತೆ ಸಪೋರ್ಟ್ ಮಾಡಿದ ಮೇಲೆ ಅವನಿಗೆ ಮತ್ತೆ ಧೈರ್ಯ ಬಂತು. ಈಗ ವೈರಲ್ ಹೇಗೆ ಆಗಬೇಕು ಅನ್ನೋ ಕ್ಲಾಸ್ ಶುರು. ಅಯ್ಯೋ, ರೆಕಾರ್ಡಿಂಗ್ ಮಧ್ಯೆ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಜಾರಿ ಬಿದ್ದ. ಆ ಫೇಲ್ ವಿಡಿಯೋವೇ ವೈರಲ್ ಆಯ್ತು. ಜಿರಳೆ ತಾನೇ ನಗ್ತಿದ್ದಾನೆ. ಲೈಕ್ ಮತ್ತು ಶೇರ್ ಮಳೆಯಲ್ಲೇ ಸ್ಟಾರ್ ಆಗ್ಬಿಟ್ಟ. ಹಗಲು ರಾತ್ರಿ ವಿಡಿಯೋ ಮಾಡ್ತಾ ಸುಸ್ತಾಗಿ ಮಲಗಿಬಿಟ್ಟ. ಎದ್ದ ತಕ್ಷಣ ಟ್ರೆಂಡಿಂಗ್ ನಂಬರ್ 1 ನೋಡಿ ಕಣ್ಣು ದೊಡ್ಡದಾಯಿತು. ಈಗ ಸೆಲೆಬ್ರಿಟಿ ಸ್ಟೈಲ್ನಲ್ಲಿ ವಾಕ್ ಮಾಡ್ತಿದ್ದಾನೆ. ಎಲ್ಲ ಫಾಲೋವರ್ಸ್ಗೆ ಹೃದಯದಿಂದ ಧನ್ಯವಾದ ಹೇಳ್ತಿದ್ದಾನೆ. ಕೊನೆಗೆ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಳೋಣ ಅಂತ ನಿರ್ಧಾರ ಮಾಡಿದ. ಜೀವನದಲ್ಲಿ ಲೈಕ್ಗಿಂತ ಸಂತೋಷ ಮುಖ್ಯ ಅಂತ ಹೇಳಿ ಜಿರಳೆ ಅಣ್ಣ ಗುಡ್ ಬೈ ಹೇಳ್ತಾನೆ.